ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಟಿ ರನ್ಯಾ ಲಾಕ್ ಆಗಿದ್ದೇ ಆಗಿತ್ತು. ಮೂರು ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಪ್ರತ್ಯೇಕವಾಗಿ ಪ್ರೋಟೋಕಾಲ್ ಅರ್ಥಾತ್ ಶಿಷ್ಟಾಚಾರದ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದೆ. ಈ ಹಿಂದೆ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕಡೆ ವರ್ಗಾವಣೆಯಾಗಿರೋ ಪೊಲೀಸರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಅಂತೆ. ಕಳೆದ 2 ವರ್ಷದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ವರ್ಗಾವಣೆಯಾಗಿ ಹೋಗಿದ್ದ ಪೊಲೀಸರನ್ನು ವಿಚಾರಣೆ ಮಾಡಲಿಕ್ಕೆ IAS ಅಧಿಕಾರಿ ಗೌರವ್ ಗುಪ್ತಾ ಟೀಮ್ ಮುಂದಾಗಿರುವಂಥದ್ದು. ಈಗಾಗಲೇ ರನ್ಯಾ ರಾವ್ ಬಂದ ದಿನ ಪ್ರೋಟೋಕಾಲ್ ಸೂಚನೆ ಪಾಲನೆ ಮಾಡಿದಂತಹ ಬಸವರಾಜ್ ಸೇರಿದಂತೆ 3 ನೋಟಿಸನ್ನು ಸರ್ವ್ ಮಾಡಿ ವಿಚಾರಣೆ ಮಾಡಿ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ವಿಚಾರಣೆ ಎದುರಿಸಿರುವಂತಹ ಅಧಿಕಾರಿಗಳು ಈ ಹಿಂದಿನ ಅಧಿಕಾರಿಗಳು ಯಾವ ರೀತಿ ಸಲಹೆ ಕೊಟ್ಟಿದ್ರೋ ಅದನ್ನೇ ಪಾಲನೆ ಮಾಡಿದಾಗ ಹೇಳಿದ್ರಿಂದ ಈ ಹಿಂದೆ ಕೆಲಸ ಮಾಡಿದಂತಹ ಅಧಿಕಾರಿಗಳ ವಿಚಾರಣೆಗೂ ಕೂಡ ಮುಂದಾಗಿದ್ದಾರೆ. ಅಲ್ಲಿಗೆ ಈ ವಿಚಾರಣೆಯ ವ್ಯಾಪ್ತಿ ಇದೆಯಲ್ಲ, ಅದು ಮತ್ತಷ್ಟು ಪಸರಿಸಿಕೊಳ್ಳುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.